ಎಲ್ಲ ಒಂದ್ ಕಡೆ ಈಗ ಗಿಲ್ಲಿ ಆಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಅದೆಲ್ರಿಗೂ ಗೊತ್ತಿರುವಂತ ವಿಚಾರ. ಅತಿ ಆದ್ರೆ ಅಮೃತನೂ ಕೂಡ ವಿಷ ಆಗುತ್ತೆ ಅನ್ನುವಂತ ಮಾತಿದೆ. ಈಗ ಕಾಮಿಡಿ ಮೂಲಕ ಕರ್ನಾಟಕದ ಜನರ ಮನಸ್ಸನ್ನ ಗೆಲ್ತಾ ಇದ್ದಾರೆ. ಬಟ್ ನೀವ್ ಹೇಳ್ದಾಗ್ಲೇನೆ ಇವಾಗ ಆ ನಿಮ್ ಪಾಡಿಗೆ ನೀವು ಹೋದ್ರಿ, ಅತಿಥಿಗಳಾಗಿ ಹೋದ್ರು, ಒಂದ್ ಟಾಸ್ಕ್ ಅಂತ ಕೊಟ್ಟಾಗ ಟಾಸ್ಕ್ ಅಲ್ಲಿ ಏನ್ ಬರುತ್ತೋ ಅಷ್ಟಕ್ಕೆ ಮಾತ್ರ ಮಾತಾಡ್ಬೇಕು. ಆ ಟಾಸ್ಕ್ ಅಂದಾಗ್ಲೂ ಕೂಡ ಅತಿಥಿಗಳ ಮನ್ ನೋಯಿಸುವಂತದ್ದು ಕೂಡ ಅವ್ರಿಗೆ ಮುಳ್ಳಾಗಿ ಪರಿಣಮಿಸುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರ್ಲಿಲ್ಲ. ಬಂದಾಗ ಎರಡನೇದ ಮೂರನೇದ ಮದ್ವೆ ಅನ್ನೋದು ಅದು ತಿಂದೋಗುವಂತವ್ರಿಗೆ ಇಷ್ಟ ಇರ್ಬೇಕಾದ್ರೆ ತಂದಾಕುವಂತವ್ರಿಗೆ ಇಷ್ಟ ಇರ್ಬೇಕು. ಬಿಕಾಸ್ ಎಂಡ್ ಆಫ್ ದ ಡೇ ನೀವು ಕೂಡ ಹೋಗಿರುವಂತದ್ದು ಆಟ ಆಡೋದಕ್ಕೆ, ಅವರು ಕೂಡ ಆಟ ಆಡೋದು ಬಂದಿರೋದು. ಸೊ ಅಲ್ಲಿ ತಂದಾಗ್ತಿರುವಂತದ್ದಾಗಿರ್ಬೋದು ಅಥವಾ ಕೊಡ್ತಾ ಇರುವಂತದ್ದಾಗಿರ್ಬೋದು ಬಿಗ್ ಬಾಸ್. ಸೊ ಇವ್ರಿಗೆ ಆ ಒಂದು ಮಾತಾಡೋದಕ್ಕೆ ಯಾವುದೇ ರೀತಿ ಅಂತ ರೈಟ್ಸ್ ಇಲ್ಲ. ಅಂತದ್ರಲ್ಲೂ ಕೂಡ ಅದ್ರಲ್ಲೂ ಮಾತಾಡ್ತಾರೆ. ಈಗ ನಿಮ್ಮ ಹತ್ರ ಬಂದು ಒಂದ್ 5 ನಿಮಿಷ ರಜತ್ ಅವ್ರು ಹೇಳ್ತಾರೆ, 5 ನಿಮಿಷ ಚೆನ್ನಾಗಿರ್ತಾರೆ, ಮತ್ತೆ ಬಂದು ಸಾರಿ ಹೇಳ್ತಾರೆ, ಮತ್ತೆ ಬಂದು ಅದೇ ಕಿಟ್ಲೆ ಮಾಡ್ತಾರೆ, ಅದೇ ಇರ್ತೈತೆ. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಸುದೀಪ್ ಅವ್ರು ಹೇಳಿದ್ರು ಕೂಡ ಒಂದಷ್ಟು ವಿಚಾರಗಳಲ್ಲಿ, ಸೂಕ್ಷ್ಮವಾದಂತಹ ವಿಚಾರಗಳಲ್ಲಿ ವೀಕೆಂಡ್ ಅಲ್ಲಿ ಎಷ್ಟೋ ಸಲ ಹೇಳಿದ್ರು ಕೂಡ ತಿದ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಪದೇ ಪದೇ ಅಂದ್ರೆ ಜನರನ್ನ ಅಟ್ರಾಕ್ಟ್ ಮಾಡ್ತಿರೋದಕ್ಕ ಅಥವಾ ಏನು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡೋದಾದ್ರೆ. ಗೊತ್ತಿಲ್ಲ ಸರ್. ಅಂದರೆ ಇವಾಗ ನಾನು ಒಂದು ವಾರ ಮಟ್ಟಿಗೆ ಅಂತ ಹೋಗಿದ್ದು ಮಂಚು. ಅದಾಗಿ ಅವರು ಫೆಬ್ರವರಿನಲ್ಲೇ ಅವ್ರಿಗೆ ಓಕೆ ಆಗಿತ್ತು. 6 ಮಂತ್ಸ್ ಅವ್ನು ಹೋಮ್ ವರ್ಕ್ ಹೇಗಿತ್ತೋ ಏನೋ ಅವೆಲ್ಲ ಗೊತ್ತಿಲ್ಲ. ನಾನು ಒಂದು ವಾರ ಮಟ್ಟಿಗೆ ಇದ್ದಿದ್ದು ರಕ್ಷಿತಾ ಇರ್ಬೋದು, ಇವರು ಇನ್ನೊಬ್ರು ಯಾರು ಐಟಿಗೆ ಇದಾರಲ್ಲ, ರಘು ಸರ್ ಇರ್ಬೋದು, ಅವನು ಇನ್ನೊಂದು ಹುಡುಗಿ ಹೆಣ್ಮಗು ಇದಲ್ಲ, ಕಾವ್ಯ, ರಾಶಿಕಾ, ಇವರೆಲ್ಲರೂ ನಾನು 1 ವೀಕ್ ಆಚೆ ಬರ್ಬೇಕಾದ್ರೆ ಕಣ್ ನೀರು ಹಾಕಿ ಕಳ್ಸಿಕೊಡ್ತಾರೆ. ಅಂದರೆ ಅವ್ರಿಗೆಲ್ಲ ಒಂದು ವಾರ ನಾನು ರಾಶಿಕಾ ಇವ್ರ ಹತ್ರ ಎಲ್ಲ ಸ್ಪಂದನೆ ಇವ್ರ ಹತ್ರ ಎಲ್ಲನೂ ಖುಷಿಗೆ ಇದ್ದು ಟಾಸ್ಕ್ ಅವ್ರಿಗೂ ಹೇಳಿದ್ದಾನೆ, ಅವ್ರ ಕೈಲೂ ಮಾಡಿಸಿದ್ದಾನೆ. ಇನ್ನು ಕೆಲವೊಂದೆಲ್ಲ ಇದ್ದಾಗ ಮಸಾಜ್ ಇರ್ಬೋದು, ಇನ್ನೊಂದು ಮತ್ತೊಂದು ಅವೆಲ್ಲ ಮಾಡಿಸ್ಕೊಂಡು ಅವೆಲ್ಲನೂ ಇರಬೇಕಾದ್ರೆ ಇವಾಗ ಕೆಲವೊಂದು ಕೆಲಸ ಹೇಳಿದಾಗ ಅವರು ಸಿಬ್ಬಂದಿಯಾಗಿ ಬಂದು ಆ ಕೆಲಸ ಮಾಡದೆ ಅದರಲ್ಲೂ ಬೇರೆ ಥರ ಅನಿಸಿದಾಗ ನಾನು ದೂರನೇ ಅವಾಯ್ಡ್ ಮಾಡ್ತಿದ್ದೆ. ಅವರೇ ಬಂದು ಕೆದಕಿ ಅವರೇ ಇದು ಮಾಡಿದಾಗ ನನಗೆ ಗೊತ್ತಿಲ್ಲ ಅದು ಹೆಂಗೆ ಹ್ಯಾಂಡಲ್ ಮಾಡಬೇಕಿತ್ತು ಏನೋ ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ವ್ಯಕ್ತಿತ್ವ ಏನು ಅಂತಂದ್ರೆ ನನಗೆ ಯಾರಾದರೂ ಕೆದಕಿದ್ರೆ, ನನ್ನ ಹತ್ರ ಯಾರಾದರೂ ಏನಾದರೂ ಮಾತಾಡಿದ್ರೆ ನಾನು ಅದೇ ರೀತಿ ರಿಯಾಕ್ಟ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ರೀತಿ ರಿಯಾಕ್ಟ್ ಮಾಡಿ ಬೇರೆ ರೀತಿ ಹೋಗ್ಬೇಕು ಅನ್ನೋದೆಲ್ಲ ಏನಿಲ್ಲ ನನಗೆ. ಆಮೇಲೆ ನನಗಿಂತ ಅವನು ನನಗೆ ಹೇಳಿದ ಈ ಥರ ಮಾತುಗಳಲ್ಲೇ ನಾನು ಟಾಂಗ್ ಕೊಟ್ಟ. ಅಂದರೆ ನನಗೆ ಫಸ್ಟ್ ಬರ್ತಾನೆ ನನಗೆ ಅವನು ಅಂದರೆ ವೀಕೆಂಡಲ್ಲಿ ಮಾತಾಡ್ಬೇಕಾದ್ರೆ ಹೌದು ಸರ್ ನಾನೇ ತಪ್ಪು ಮಾಡಿದೆ, ನಾನು ಅದು ಮಾತಾಡಬಾರ್ದಿತ್ತು, ಫಸ್ಟು ನಾನೇ ತಪ್ಪು ಮಾಡಿದ್ದು. ಮತ್ತೆ ಸೆಕೆಂಡು ಸ್ವಲ್ಪ ಹೊತ್ತಿಗೆ ಹೌದು ಸರ್ ಮತ್ತೆ ನಾನೇ ತಪ್ಪು ಮಾಡಿದೆ, ಮತ್ತೆ ಥರ್ಡು ಹೌದು ಸರ್ ನಾನೇ ತಪ್ಪು ಮಾಡಿದೆ. ಸರಿ, ನೀವು ನಡ್ಕೊಂಡಿದ್ದು ಹೇಗಿತ್ತು ಅತಿಥಿಗಳಾಗಿ ಅಂದಾಗ, ಅತಿಥಿಗಳು ಒಂದು ಕ್ಯಾರೆಕ್ಟರಲ್ಲಿ ನಾವು ಅತಿಥಿಗಳಾಗಿರ್ಬೇಕಾದ್ರೆ ನೀವು ಪದೇ ಪದೇ ಟ್ರಿಗರ್ ಕೊಟ್ಟು ಪದೇ ಪದೇ ಮಾತಾಡಿದಾಗ ನಾನೇನಂತ ಮಾಡಲಿ? ನಾನು ಮ್ಯಾನೇಜರ್ನ ಕರಿತೀನಿ, ಮ್ಯಾನೇಜರ್ ಹತ್ರ ಹೇಳ್ತೀನಿ ಇದು ಅತಿರೇಕ ಆಯಿತು, ಒಂದು ಗ್ಲಾಸ್ ನೀರು ಕೇಳ್ತೀನಿ, ಕೇಳಿದಾಗ ಖಾಲಿ ಗ್ಲಾಸ್ ನೀರು ಕೊಡು ಅಂದರೆ ಅಲ್ಲೇ ಗ್ಲಾಸಲ್ಲಿ ಕುಡಿದ್ಬಿಟ್ಟು ಕೊಟ್ಟರೆ ಅಂದರೆ ಎಲ್ರಿಗೂ ಅದು ಹೆಂಗೆ? ಅತಿಥಿಗಳಂದ್ರೆ ಹಂಗೆಲ್ಲ. ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಗ್ಲಾಸ್ ಕೇಳಿದರೆ ಗ್ಲಾಸ್ ಇರಬೇಕಾದ್ರೆ ಖಾಲಿ ಗ್ಲಾಸ್ ಕುಡಿದ್ಬಿಟ್ಟು ಕೊಡ್ತೀರಾ, ಅಥವಾ ಮೇಲೆ ಎತ್ಕೊಂಡು ತಟ್ಟೆಗೆ ಅನ್ನ ಹಾಕ್ತೀರಾ? ಅಂದರೆ ಅಷ್ಟು ರೂಢಾಗಿ ನಡ್ಕೊಳ್ಳೋದು. ಹೌದು, ಟಾಸ್ಕ್ ಹೌದು, ಎಂಟರ್ಟೈನ್ಮೆಂಟ್ ಹೌದು, ಒಂದು ಮನುಷ್ಯತ್ವ ಒಂದು ಮಾನವೀಯತೆ ಇರುತ್ತಲ್ವ, ಅದನ್ನು ನಡ್ಕೊಳ್ಳೇಬೇಕಲ್ವ. ಅದನ್ನು ನಡ್ಕೊಂಡಿರ ಇದ್ದಾಗ ಆಮೇಲೆ ಸುಜನ್ ಲೋಕೇಶ್ ಬರ್ತಾರೆ ಅವ್ರದ್ದೇನೋ ಮೂವಿ ಪ್ರಮೋಷನ್ಗೆ. ಅಲ್ಲಿ ಈ ದೇವಗಳು ಐದು ದೇವಗಳೈತೆ, ಆ 5 ದೇವಗಳನ್ನ ಆಚೆ ಕರ್ಕೊಂಡು ಹೋಗ್ಬಿಡಿ ಅನ್ನೋದು ಸುಮಾರಷ್ಟು ಆ ಥರದ್ದೆಲ್ಲ ಅಂದವಾಗ ಬೇಜಾರಾಗುತ್ತೆ ಮಂಜು. ಅಂದರೆ ನೀನು ಆಟಕ್ಕೆ ಏನೆಲ್ಲ ಮಾಡಬೇಕು ಇರಿಟೇಷನ್ ಅಷ್ಟರಲ್ಲಿ ಇರಬೇಕು ಹೊರತು ಆಸ್ ಎ ಪರ್ಸನಲಿ ಹೋಗ್ಬಾರ್ದು ಅಂತ. ಆಚೆ ಕಡೆ ಬಂದು ಆ ಪ್ರತಿಕ್ರಿಯೆ ನೋಡಿದ ಹೋಗೂ ನಮಗೂ ಆಟ ಆಗುತ್ತಲ್ವ. ಈಗ ನಾನು ಮದುವೆ ಆಗೋಂಥ ಹುಡುಗಿ ಅವ್ರ ಫ್ಯಾಮಿಲಿ ಇರುತ್ತೆ, ಅವಳಿಗೂ ಒಂದಷ್ಟು ಇರುತ್ತೆ, ಅವ್ರ ಬಗ್ಗೆ ಎಲ್ಲ ಮಾತಾಡೋದು, ಕೆಟ್ಟದಾಗ ಮಾತಾಡೋದು, ಇನ್ನೊಂದು ಮತ್ತೊಂದು ಅಂದರೆ ಬೇಜಾರಾಗುತ್ತೆ. ಯಾವುದೋ ಒಂದು ಕೆಲವೊಂದು ವಿಚಾರಗಳಿಗೆ ಕೆಲವೊಂದು ರೀತಿಯಲ್ಲಿ. ಇವಾಗ ಏನಾಯಿತು, ಇವಾಗ ಲಾಸ್ಟ್ ಸೀಸನ್ಗೆ ಹೋದೆ, ಲಾಸ್ಟ್ ಸೀಸನ್ ಒಂದಷ್ಟು ಏನೇನೋ ಮಾತುಗಳು ಬಂತು. ಇವಾಗ ನಾವು ಚೆನ್ನಾಗಿದ್ದೀವಲ್ಲ, 2 ಫ್ಯಾಮಿಲಿ ದೇವಸ್ಥಾನಗಳಿಗೆ ಹೋಗ್ತೀವಿ ಬರ್ತೀವಿ ಇದಂತೀವಲ್ಲ. ಇದೂ ಅಷ್ಟೇ. ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾ, ಅವ್ರದ್ದು ಕರ್ಮ ಅವರು ಅನುಭವಿಸ್ತಾರೆ. ಅದಾದ್ಮೇಲೆ ಧರ್ಮ ಅನ್ನೋದು ಕಾಪಾಡೋಕ್ಕಿದ್ದೇ ಇರುತ್ತೆ. ಆ ಧರ್ಮ ಅನ್ನೋದು ಲೇಟ್ ಆಗ್ಬೋದು ಅಷ್ಟೇ, ಇವತ್ತೆಲ್ಲ ನಾಳೆ ಆ ಧರ್ಮ ಉಳಿದೇ ಉಳಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲಿ ಯಾರು ಏನೇ ಅಂದ್ಕೊಳ್ಳಿ, ಏನೇ ಮಾತಾಡ್ಕೊಳ್ಳಿ, ನಾನು ಯಾರಿಗೂ ರಿಪ್ಲೈ ಮಾಡೋಕ್ಕೆ ಹೋಗಿಲ್ಲ, ಯಾರಿಗೂ ಬೇರೆದೇನು ಸೋಷಿಯಲ್ ಮೀಡಿಯಾದಲ್ಲಿ ಎಂಥದ್ದು ಇದು ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ಆಮೇಲೆ ಆ ತಾಯಿ ಒಬ್ಳು ಇರ್ತಾಳೆ, ಆ ತಾಯಿ ನೋಡ್ಕೋತಾಳೆ ಅನ್ನೋದೇ ಅಷ್ಟೇ. ನಂದು ಟಾಸ್ಕ್ ಆಗಿ ಹೋಗಿದ್ದೆ, ಆ ಟಾಸ್ಕ್ ಆಲೋಚನೆಯಲ್ಲಿ ಟಾಸ್ಕ್ ರೀತಿಯಲ್ಲಿ ಇದು ಮಾಡಿದೆ. ಅದೇ ನನಗೆ ಆಚೆ ಸಿಕ್ಕಿ ಆಚೆ ಕಡೆ ಹಂಗೆಲ್ಲ ಮಾತಾಡ್ತೀವಿ, ಅದು ಬೇರೆಯೇ ಇರುತ್ತೆ. ಇವಾಗ ನಿಮಗೆ ಸುಮಾರಷ್ಟು ನಮ್ಮ ಮನೆಗೆಲ್ಲ ಬಂದಿದ್ದೀವಿ, ಇಂಟರ್ವ್ಯೂ ಮಾಡಿದ್ದೀರಾ, ಅಷ್ಟೆಲ್ಲನೂ ಇದು ಮಾಡಿದವು ನಿಮಗೆ ಗೊತ್ತು. ಸುಮಾರು ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀನಿ, ಆಲ್ಮೋಸ್ಟ್ 20 ವರ್ಷದಿಂದ ಇದ್ದೀನಿ, 230 ಸಿನಿಮಾ ಮಾಡಿದ್ದೀನಿ. ಇವತ್ತಿಗೂ ಅಂಥದ್ದು ಕಾಂಟ್ರವರ್ಸಿ ಇಲ್ಲ, ಎಂತ ಇಲ್ಲ. ಬಿಗ್ ಬಾಸ್ ಮನೆಗೆ ಹೋಗಿದ್ದಕ್ಕೆ ಬಿಗ್ ಬಾಸ್ ಮನೆಯಿಂದನೇ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಆಗಿರೋದು ಅಲ್ವಾ. ತೀರಾ ಹತ್ರ ಆಗಕ್ಕೆ ಹೋದಾಗ ನಾವು ಏನೇ ಮಾಡಿದ್ರು ಅದು ರಾಂಗ್ ಅನಿಸ್ತಾ ಇರುತ್ತೆ. ಅದೇ ನಾನು ಎಕ್ಸಾಂಪಲ್ ಹೇಳೋದಾದ್ರೆ, ಯಾವುದೋ ಒಂದು ಒನ್ ವೇನಲ್ಲಿ ಯಾವುದೋ ಸೈಕಲೋ ಲಾರಿನೋ ಸೈಕಲೋ ಅಥವಾ ಬೈಕೋ ಬರ್ತಿರುತ್ತೆ, ಸೀದಾ ಹೋಗ್ತಿರೋದು ರೈಟ್ ವೇನಲ್ಲಿ ಒಂದು ಲಾರಿನೋ ಬಸ್ಸೋ ಹೋಗ್ತಿರುತ್ತೆ. ಆಪೋಸಿಟ್ ಯಾವುದೋ ಒಂದು ಸೈಕಲು ಮತ್ತು ಯಾವುದಾದ್ರೂ ಬಂದು ಗುದ್ದಿದ್ರೆ ಅವಾಗ ದೊಡ್ಡದು ಯಾವ್ದು ಕಾಣಿಸುತ್ತೋ ಅದನ್ನೇ ರಾಂಗ್ ಅಂತ ಹೇಳ್ತಾರೆ. ನಮ್ದು ಇದರಲ್ಲಿ ಹಂಗೆ ಅನ್ಸೋದು.
ಆಮೇಲೆ ಅಯ್ಯೋ ಪಾಪ ಸಿಂಪತಿ ಅನ್ನೋದು ಇದೆಯಲ್ವಾ, ಅದು ತುಂಬಾನೇ ಇದೈತೆ. ನಾವು ಹಂಗೆ ಅಲ್ವಾ, ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಇಂಡಸ್ಟ್ರಿನ ಕೇಳಿ ನೋಡಿದ್ರೆ ನಾನು ಸೆಟ್ ಬಾಯಾಗಿ 100 ರೂಪಾಯಿ 50 ರೂಪಾಯಿಗೆ ಬೆಳೀತಾ ಬಂದ್ವಿ. ಅವತ್ತಿಂದಾನೇ ಸ್ಟಾರ್ಟ್ ಮಾಡಿದ ಕೆಲಸ. ಅವನ ಜೊತೆ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೂ ನಮ್ಮಿಬ್ಬರದ್ದು ಜೀವನ ಸ್ಟಾರ್ಟ್ ಮಾಡಿದ್ದೆ ಹಂಗೆ ಅಂತ. ಸುಮಾರಷ್ಟು ಮಾತಾಡಿದೀವಿ. ಅವೆಲ್ಲನೂ ನಾನು ನೋಡೇ ಇಲ್ಲ. ಸೀಸನ್ 11 ನಾನು ಎಪಿಸೋಡ್ಸ್ ನೋಡಿಲ್ಲ, ಸೀಸನ್ 12 ಎಲ್ಲಿ ನೋಡಲಿ, ಇದನ್ನೂ ನೋಡಲಿಲ್ಲ. ಆಮೇಲೆ ಈಗ ಸುಮಾರು ಜನ ನನ್ಗೆ ಹೇಳಿರೋದು ಆ ಥರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರೋದು ಸುಮಾರು ಟೆಲಿಕಾಸ್ಟೇ ಆಗಲಿಲ್ವಲ್ಲ. ನಾವು ಕೂತು ಮಾತಾಡಿದ್ದೀವಿ, ಗೇಮ್ಸ್ ಆಡಿದ್ದೀವಿ, ತಮಾಷೆ ಮಾಡಿದ್ದೀವಿ, ನನ್ನ ಮೇಲೆ ಅವನು ಮಲಗಿದ್ದಾನೆ, ಇದು ಮಾಡಿದ್ದೀವಿ, ಮಾತಾಡ್ಕೊಂಡಿದ್ದೀವಿ, ಅವೆಲ್ಲನೂ ಆಗಿದೆಯಲ್ಲ. ಅವೆಲ್ಲ ಟೆಲಿಕಾಸ್ಟ್ ಆಗದಿರ ಯಾವುದೋ ಕೆಲವೊಂದು ಆದವಾಗ ಅದನ್ನು ಮಾತ್ರ ಕಟ್ ಮಾಡಿ ಎಡಿಟ್ ಮಾಡಿದಾಗ ಗೊತ್ತಿಲ್ಲ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ. ನಾನು ಯಾರಿಗೋ ಬೇರೆಯವ್ರ ದ್ರೋಹ ಬಗ್ದು ಇನ್ನೊಂದು ಮತ್ತೊಂದಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ. ನನ್ನ ತಂದೆ ತಾಯಿಗೂ ಅರ್ಥ ಆಗುತ್ತೆ ಸಿನಿಮಾ ಅನ್ನೋದು ಏನು ಎತ್ತ ಅನ್ನೋದೆಲ್ಲ ಅರ್ಥ ಆಗುತ್ತೆ. ಅದಾಗಿ 3 ಜನ ತಂಗಿರಿಗೂ ಗೊತ್ತು ಇದು ಅವ್ರಿಗೆ ಹೇಳೇ ಕಳಿಸ್ತಾರೆ. ಇದು ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು, ಹೇಗಾದರೂ ಬದಲಾಗ್ಬೋದು, ನೋಡ್ಕೊಳ್ಳಿ, ಅದನ್ನು ಫೇಸ್ ಮಾಡಿ ಅಂತಲೇ ಹೇಳಿ ಕಳಿಸಿರೋದು. ಅದನ್ನು ಫೇಸ್ ಮಾಡ್ತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.